ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಮಿರಾಕಲ್ ಡ್ರಿಂಕ್ಸ್ ಅವರ ಔಷಧಿಗಳನ್ನ ತೋರಿಸಿದ್ದೆ. ಆದ್ರೆ ಆಹಾರ ಪದ್ಧತಿನ ತೋರಿಸಿರ್ಲಿಲ್ಲ. ಔಷಧಿಗಳ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ, ಏನು ಹೇಗ್ ಬಳಸಬೇಕು ಎಲ್ಲಾನು ಹೇಳಿದ್ದೆ ನಿಮ್ಗೆ. ಅದೇ ರೀತಿ ಊಟ ಯಾವ ರೀತಿ ಸೇವಿಸ್ಬೇಕು, ಆಹಾರ ಪದ್ಧತಿ ತುಂಬಾ ಮುಖ್ಯ ಅಲ್ವಾ. ಸೊ ನಾವು ಬರೀ ಔಷಧಿ ಅಷ್ಟೇ ತಗೊಂಡ್ರೆ ನಮ್ಗೆ ಕೆಲಸ ಮಾಡಲ್ಲ. ನಾವು ಸರಿಯಾದ ಆಹಾರ ಪದ್ಧತಿನ ರೂಢಿಸ್ಕೋಬೇಕಾಗತ್ತೆ. ಆಹಾರ ಮುಖ್ಯ, ಅದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಗೆ ಔಷಧಿಗಳ ಜೊತೆಗೆ ಅವ್ರು ಈ ತರ ಒಂದು ಪುಸ್ತಕನ ಕೊಟ್ಟಿದ್ರು. ಕಾಣಿಸ್ತಾ ಇದೆಯಾ? ಇಲ್ಲಿ ಮಿರಾಕಲ್ ಡ್ರಿಂಕ್ಸ್, ನಿಯೋ ಆಯುರ್ವೇದ, ಗುಣಪಡಿಸಲಾಗದ ಆರೋಗ್ಯ ಸಮಸ್ಯೆಗಳಿಗೆ ಆಹಾರ ಪದ್ಧತಿಯ ಸಲಹೆ ಅಂತ ಹೇಳಿ. ಇದನ್ನ ನಿಮ್ಗೆ ಝೂಮ್ ಅಲ್ಲಿ ನಾನು ತೋರಿಸ್ತೀನಿ. ಈ ರೀತಿ ಒಂದು ಪುಸ್ತಕ ಕೊಟ್ಟಿದ್ರು. ಇದ್ರ ಒಳಗಡೆ ಸ್ನೇಹಿತರೆ ಏನೇನ್ ಆಹಾರ ಪಾಲಿಸ್ಬೇಕು, ಯಾವುದಕ್ಕೆ ಏನೇನ್ ಪಾಲಿಸ್ಬೇಕು ಅದೆಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಈ ತರ ಡಯಟ್ ಚಾರ್ಟ್ ಕೊಡ್ತಾರೆ. ಏನೇನ್ ಊಟ ತಿನ್ಬೇಕು ಏನು ಅಂತ ಈ ತರ ಒಂದು ಚಾರ್ಟ್ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನಾನು ನಿಮ್ಗೆ ಈ ಚಾರ್ಟ್ ಅಲ್ಲಿ ಏನಿತ್ತು ಅಂತ ನಾನು ಹೇಳ್ಬಿಡ್ತೀನಿ. ಇಲ್ಲಿ ಮನೆ ಮದ್ದಿನ ಸಲಹೆ ಅಂತ ಇದೆ, ಓಕೆನಾ? ಅದರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಔಷಧಿನ ತಗೋಬೇಕು, ಅವ್ರು ಕೊಟ್ಟಿದ್ರಲ್ಲ ಔಷಧಿ, ಅದನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ರೀತಿ ತಗೋಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಅದನ್ನ ಸೇವಿಸುವ ವಿಧಾನ, ಅದೇ ಯಾವ ರೀತಿ ಸೇವಿಸ್ಬೇಕು, ಜೊತೆಗೆ ಯಾವ ತರ ಜ್ಯೂಸ್ ನ ತಗೋಬೇಕು, ಯಾವ ತರ ಆಹಾರನ ಸೇವಿಸ್ಬೇಕು ಅದನ್ನ ಹೇಳಿದ್ದಾರೆ. ಅದಾದ್ಮೇಲೆ ಏನ್ ಅವಾಯ್ಡ್ ಮಾಡ್ಬೇಕು, ಯಾವ ಊಟನ ಅವಾಯ್ಡ್ ಮಾಡ್ಬೇಕು ಅದು ಕೂಡ ಇದರಲ್ಲಿ ಬರ್ದಿದ್ದಾರೆ. ಈಗ ನನಗೇನ್ ಕೊಟ್ಟಿದ್ರು ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಖಾಲಿ ಹೊಟ್ಟೆಯಲ್ಲಿ 8 ಬೇವಿನ ಎಲೆ, 4 ಅರಳಿ ಎಲೆ, ಈ ರಸನ ನಾವು 1 ಟೇಬಲ್ ಚಮಚ ಅಷ್ಟು ಸೇವಿಸಬೇಕು ಅಂತ ಹೇಳಿದ್ದಾರೆ. ಅದನ್ನ ಕಡ್ಡಾಯ ಅಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಆಯ್ತಾ? ಎರಡನೇದು ಮಿರಾಕಲ್ ಡ್ರಿಂಕ್ ಸಪ್ಲಿಮೆಂಟ್ಸ್. ಫಸ್ಟ್ ಅದಾದ್ಮೇಲೆ ಒಂದು ಸಪ್ಲಿಮೆಂಟ್ಸ್ ತಗೋಬೇಕು. ಅವ್ರು ಕೊಟ್ಟಿರೋದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹತ್ರ ಕೊಟ್ಟಿರ್ತಾರಲ್ಲ, ಅದು ಅವಾಗ ಸಪ್ಲಿಮೆಂಟ್ಸ್ ನ ಫಸ್ಟ್ ತಗೋಬೇಕು. ಅದನ್ನ ಈ ರೀತಿ ಯಾವ್ಯಾವ ತಗೋಬೇಕು, ಅಲ್ಲೇ ನಾನು ಹೇಳಿದ್ನಲ್ಲ, ಗ್ರಾವಿಯೆಲ್ಲ ಪೌಡರ್ ಆಗ್ಲಿ, ಆಮೇಲೆ ಗ್ಯಾಸ್ಟ್ರೋ ಸಪೋರ್ಟ್ ಆಗ್ಲಿ, ಇಮ್ಯೂನ್ ಕೇರ್ ಆಗ್ಲಿ ಅಂತ ನಾ ಹೇಳಿದ್ನಲ್ಲ, ಆ ಔಷಧಿನ ಎಷ್ಟು ತಗೋಬೇಕು, ಹೇಗ್ ತಗೋಬೇಕು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಮೂರನೇದು ಪ್ರೀಬಯೋಟಿಕ್ ನ ಸೇವಿಸ್ಬೇಕು ಅಂತ. ಪ್ರೀಬಯೋಟಿಕ್ ಬಂದ್ಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಇದು ಮೆಂತೆ ಕಾಳು, ಇದು ನೆನೆಸಿರ್ಬೋದು ಅಥವಾ ಏನಾದ್ರೂ ಮೊಳಕೆನಾದ್ರು ಬರ್ಸಿರ್ಬೋದು. ಈ ಮೂರನ್ನು ನಾವು ಚೆನ್ನಾಗಿ ಅಗದು ತಿನ್ಬೇಕು. ಪ್ರೀಬಯೋಟಿಕ್ ಇದನ್ನ ಸೇವಿಸ್ಬೇಕು. ಅದಾದ್ಮೇಲೆ ಧ್ಯಾನ, ಪ್ರಾಣಾಯಾಮ, ಭಸ್ತಿಕ ಇವೆಲ್ಲ ಮಾಮೂಲಿ ವಾಕಿಂಗು ಆತರ ಎಕ್ಸರ್ಸೈಸ್ ಏನನ್ನಾರು ಮಾಡ್ಬೋದು. ಅದಾದ್ಮೇಲೆ ಸ್ನೇಹಿತರೆ ಬಾಳೆ ದಿಂಡಿನ ರಸ ಸೇವಿಸಿ ಅಂತ ಹೇಳಿದ್ದಾರೆ. ಅದು ಕೂಡ ಕಡ್ಡಾಯ ಅಲ್ಲ, ಆದ್ರೆ ಬಾಳೆ ದಿಂಡಿನ ರಸ ಸೇವಿಸಿದ್ರೆ ಒಳ್ಳೇದು. ಇದು ಬೆಳಿಗ್ಗೆದಾಯ್ತು. ಇದೆಲ್ಲ ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಿದ್ದಾರೆ ಇವರು ಅನ್ಸ್ಬೋದು ನಿಮ್ಗೆ. ಏನ್ ಗೊತ್ತಾ ಸ್ನೇಹಿತರೆ, ಔಷಧಿ ತಗೊಂಬಂದು ಬರೀ ಔಷಧಿ ಕುಡಿಯೋದಷ್ಟೇ ಮುಖ್ಯ ಆಗಲ್ಲ. ನಾವು ಸೇವಿಸೋ ಆಹಾರ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಯಾವ ರೀತಿ ತಗೋತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಅವಾಯ್ಡ್ ಮಾಡ್ಬೇಕು ಅದು ಕೂಡ ಮುಖ್ಯ. ಈಗ ಔಷಧಿ ತಗೊಂಬಂದು ನನಗೆ ವರ್ಕ್ ಆಗ್ಲಿಲ್ಲ ಬಿಡ್ರಿ, ನನಗೆ ವರ್ಕ್ ಆಗಿಲ್ಲ, ಸುಮ್ನೆ ಏನೋ ಒಂದು ಬೊಗ್ಲೆ ಔಷಧಿ ಕೊಟ್ರು ನನಗೆ ಅಂತ ತುಂಬಾ ಜನ ಹೇಳ್ತಾರೆ. ಆಮೇಲೆ ನನಗೇನು ಇದಾಗ್ಲಿಲ್ಲ, ಆತರ ಸುಮಾರು ಏನು ಫೀಡ್ಬ್ಯಾಕ್ಗಳು ಬರ್ತಾ ಇರ್ತಾವೆ ಸ್ನೇಹಿತರೆ. ಈ ತರ ಯಾಕಾಗತ್ತೆ ಹೇಳಿ? ಸರಿಯಾದ ಆಹಾರ ಪದ್ಧತಿ ಇರಲ್ಲ, ಔಷಧಿನ ಸರಿಯಾಗಿ ತಗೊಂಡಿರಲ್ಲ, ಅದಾದ್ಮೇಲೆ ಏನ್ ಅವಾಯ್ಡ್ ಮಾಡ್ಬೇಕು ಅದನ್ನು ಮಾಡಿರೋದಿಲ್ಲ. ಅದಕ್ಕೆ ಈ ತರ ಸಮಸ್ಯೆಗಳು ಬರ್ತಾವೆ. ನೀವು ಖಂಡಿತವಾಗಿ 3 ತಿಂಗಳು ಆಹಾರದ ಪದ್ಧತಿ ಜೊತೆಗೆ ಯಾವ್ದಾದ್ರು ಒಂದು ಔಷಧಿನ ತಗೊಂಡ್ರೆ ಖಂಡಿತ ನಿಮ್ ದೇಹ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಉದಾಹರಣೆನೆ ನಾನು ಈಗ ಮಧ್ಯಾಹ್ನ ಏನಂತ ಹೇಳ್ತೀನಿ. ಅದೇ ಮಿರಾಕಲ್ ಡ್ರಿಂಕ್ ಸಪ್ಲಿಮೆಂಟ್ ಜೊತೆಗೆ ಆಮೇಲೆ ಏನ್ ತಿನ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಇಲ್ಲಿ ಏನ್ ತಿನ್ಬೇಕು ಅಂತ, ಹಸಿ ತರಕಾರಿಗಳನ್ನ ಸೇವಿಸ್ಬೇಕು, ಆಮೇಲೆ ಊಟ ಮಾಡ್ಬೇಕು, ಊಟದಲ್ಲಿ ಏನಿರ್ಬೇಕು ಅದನ್ನ ಮೆನ್ಷನ್ ಮಾಡಿದ್ದಾರೆ. 30% ಹೆಚ್ಚು ಅನ್ನ ಇರಬಾರ್ದು ಅಂತ ಹೇಳಿದ್ದಾರೆ. ಅದೇ ಅನ್ನ, ರೊಟ್ಟಿ, ಮುದ್ದೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ 30% ಹೆಚ್ಚು ಇರಬಾರ್ದು ಅಂತ ಹೇಳಿದ್ದಾರೆ. 60% ಹೆಚ್ಚು ಸೊಪ್ಪು ತರಕಾರಿಗಳು ಇರಬೇಕು ಅದರಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ 5% ಬೇಳೆಕಾಳುಗಳು ಅದ್ರಲ್ಲಿ ಇರ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಆಮೇಲೆ 15 ಮಾಂಸಾಹಾರಿಗಳಾದ್ರೆ 15% ಅಷ್ಟು ಮೀನು, ಕೋಳಿ ಮಾಂಸ, ಆಮೇಲೆ ಮೊಟ್ಟೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಣ್ಣೆಗಳು, ಕೊಬ್ಬುಗಳು, ಉಪ್ಪು ಇವೆಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೋಬೇಕು. ಅಂದ್ರೆ ಪಥ್ಯ ಅಂತ ಹೇಳ್ತಾರೆ, ಗೊತ್ತಾ ಸ್ನೇಹಿತರೆ? ಈಗ ನಮ್ಮ ಪೂರ್ವಜರು ಏನಾದ್ರು ಕಾಯಿಲೆ ಬಂದ್ರೆ ಪಥ್ಯ ಮಾಡ್ಬೇಕು ಅಂತ ಹೇಳೋರು. ಸೊ ಇದೇ ಪಥ್ಯ ಅಂತ ಹೇಳೋದು.
ಕೆಲವೊಂದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ದೇಹ ಅಷ್ಟು ಹಾಳಾಗಿ ಹೋಗಿರುತ್ತೆ. ನಾವು ಹೆವಿಯಾಗಿ ಊಟ ಕಳಿಸ್ತಾ ಇದ್ರೆ ಅದು ಹೇಗೆ ಸರಿ ಮಾಡ್ಕೋಬೇಕು ಹೇಳಿ? ಉಪವಾಸನೂ ಒಂದು ಬೆಸ್ಟ್ ಮೆಥಡ್ ಈ ತರ ಆರೋಗ್ಯನ ಸರಿ ಮಾಡ್ಕೊಳ್ಳೋದಿಕ್ಕೆ ಅಲ್ವಾ. ಮಧ್ಯಾಹ್ನ ಆದ್ಮೇಲೆ ರಾತ್ರಿ ಏನ್ ಸೇವಿಸ್ಬೇಕು ಅಂತ ಸ್ನೇಹಿತರೆ, ಸಂಜೆ ಫಸ್ಟ್ ಹೇಳಿದಾರೆ ಅವರು. ಸಂಜೆ ಅಗಸೆ ಮಜ್ಜಿಗೆನ ಸೇವಿಸ್ಬೇಕು. ಅಗಸೆ ಮಜ್ಜಿಗೆ ಮಿರಾಕಲ್ ಡ್ರಿಂಕು ಕೂಡ ಹೌದು ಅದು. ಆಮೇಲೆ ಸಂಜೆ ಆದ್ಮೇಲೆ ರಾತ್ರಿ ಅಂದ್ರೆ ಒಂದು 7 ಗಂಟೆ 7:30 ಊಟ ಸೇವಿಸ್ಬೇಕು. ಅಲ್ಲೂ ಕೂಡ ಬೇವಿನ ಎಲೆ ಅರಳಿ ಎಲ್ಲ ಸೇವಿಸಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಅದು ಕೂಡ ಕಡ್ಡಾಯ ಅಲ್ಲ, ಬೆಳಿಗ್ಗೆ ಒಂದು ಟೈಮ್ ತಗೊಂಡ್ರೆ ಒಳ್ಳೇದೇ. ಆಮೇಲೆ ಮಿರಾಕಲ್ ಡ್ರಿಂಕ್ ಸಪ್ಲಿಮೆಂಟ್ಸ್ ನ ತಗೋಬೇಕು. ಎಲ್ಲ ಔಷಧಿನೂ ಊಟಕ್ಕಿಂತ ಮುಂಚೆನೆ ತಗೋಬೇಕು ಅಂತ ಹೇಳಿರೋದು. ಆಮೇಲೆ ಊಟ ಏನ್ ಸೇವಿಸ್ಬೇಕು? ಹಸಿ ತರಕಾರಿಗಳು, ಆಮೇಲೆ ಹಸಿ ತರಕಾರಿಗಳನ್ನೇ ಹೆಚ್ಚಾಗಿ ಸೇವಿಸ್ಬೇಕು ಅಂತಾನೆ ಅವ್ರು ಎಲ್ಲಾ ಕಡೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಊಟದ ತಟ್ಟೆಯಲ್ಲಿ 30ಕ್ಕಿಂತ ಕಡಿಮೆ ಅನ್ನ, ರೊಟ್ಟಿ, ಮುದ್ದೆ ಇದಿರ್ಬೇಕು ಅಂತ. 60% ಹೆಚ್ಚು ಸೊಪ್ಪು ತರಕಾರಿಗಳು, 5% ಅಷ್ಟು ಬೇಳೆಕಾಳುಗಳು, ಆಮೇಲೆ ಒಳ್ಳೆ ಕೊಬ್ಬು ಅಂದ್ರೆ ಮೀನು, ಕೋಳಿ ಆತರ ಇರ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಈ ಚಾರ್ಟ್ ಅಲ್ಲಿ ವಿವರಿಸಿರೋ ಹಾಗೆ ಸರಿಯಾಗಿ ಇದನ್ನ ಅನುಸರಿಸಬೇಕು ನೀವು ಅಂತ ಅದನ್ನ ಹೇಳಿದ್ದಾರೆ. ಆಯ್ತಾ? ಸೊ ಇಲ್ಲಿ ಈ ಕಡೆ ಗಮನಿಸಬೇಕಾಗಿರುವಂತ ಒಂದು ಅಂಶಗಳನ್ನು ಕೂಡ ಅವರು ಒಂದು 10 ಪಾಯಿಂಟ್ ನ ಹೇಳಿದ್ದಾರೆ. ಗಮನಿಸಬೇಕಾಗಿರೋದು ಏನಂದ್ರೆ ಸ್ನೇಹಿತರೆ, ಇದೆಲ್ಲ ವ್ಯಕ್ತಿಗತವಾಗಿರೋದು. ಈಗ ಒಬ್ಬೊಬ್ರಿಗೆ ಒಂದೊಂದು ರೀತಿ ಹ್ಯಾಬಿಟ್ ಇರುತ್ತೆ. ಆಮೇಲೆ ಒಬ್ಬೊಬ್ರ ದೇಹ ಪ್ರಕೃತಿ ಒಂದೊಂದ್ ತರ ಇರುತ್ತೆ ಅಲ್ವಾ. ಸೊ ಇದು ಎಲ್ಲ ವ್ಯಕ್ತಿಗತವಾಗಿರುವಂತದ್ದು. ಈ ಸಪ್ಲಿಮೆಂಟ್ಗಳ ಜೊತೆಗೆ ರುಚಿ ಹೆಚ್ಚಿಸುವಂತಹ ಜೇನುತುಪ್ಪ, ನಿಂಬೆ ಇವನ್ನೆಲ್ಲ ನೀವು ಹಾಕೋಬಹುದು. ಅದಕ್ಕೆ ಔಷಧಿಗೆ ಹಾಕೋಬಹುದು ಅಂತ ಹೇಳಿರೋದು. ಅಂದ್ರೆ ಔಷಧಿಗಳು ನಿಮ್ಗೆ ಕಹಿ ಅನ್ಸಿದ್ರೆ, ಟೇಸ್ಟ್ಲೆಸ್ ಅನಿಸ್ತಾ ಇದ್ರೆ ನೀವು ಅದು ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೊಂಡು ಕೂಡ ಔಷಧಿ ಕುಡಿಬಹುದು. ಅಥವಾ ಸ್ವಲ್ಪ ಜೇನುತುಪ್ಪನೂ ಮಿಕ್ಸ್ ಮಾಡ್ಕೊಂಡು ಸ್ವೀಟ್ ತರಾನು ಅದನ್ನ ಮಾಡ್ಕೊಂಡು ಕುಡಿಬಹುದು ಅಂತಾನು ಹೇಳಿದಾರೆ ಅವರು. ಆಯ್ತಾ? ನೀವ್ ಏನೇ ಔಷಧಿ ತಗೊಂಬನ್ನಿ, ಅದಕ್ಕೆ ಸರಿಯಾಗಿ ಓದ್ಕೋಬೇಕು. ಅಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳೋದು ಇದೇ ರೀಸನ್ಗೆ ಸ್ನೇಹಿತರೆ. ಆಮೇಲೆ ಕಿಡ್ನಿ ಲಿವರ್ ರೋಗಿಗಳು ನೀರ್ನ ಸೇರಿಸದೆ ಆ ಸಪ್ಲಿಮೆಂಟ್ ನ ಹಾಗೆ ತಗೋಬೇಕು. ಅಲ್ಲಿ ಹೇಳ್ತಾರೆ ಸ್ನೇಹಿತರೆ, ಯಾವ ರೀತಿ ಕಾಯಿಲೆ ಇರೋರಿಗೆ ಯಾವ ರೀತಿ ಔಷಧಿನ ಸೇವಿಸ್ಬೇಕು ಅಂತ ನಿಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ಅದನ್ನ ಪಾಲಿಸಿದ್ರೆ ಸಾಕು. ಇದ್ರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಅಲ್ಲಿ ಏನ್ ಹೇಳಿದ್ರು ಅಂತ ನಿಮ್ಗೆ ಅಲ್ಲಿ ಗೊತ್ತಾಗಿಲ್ಲ, ಮರ್ತೋದ್ರೆ ಇಲ್ಲಿ ಕೊಟ್ಟಿರ್ತಾರಲ್ಲ, ಈ ಎಲ್ಲ ಇದು ಮನೆ ಮದ್ದಿನ ಸಲಹೆ ಅನ್ನೋ ಒಂದು ಪೇಪರ್ ಕೊಡ್ತಾರೆ ನಮ್ಗೆ. ಅದ್ರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಈ ಪುಸ್ತಕದಲ್ಲೂ ಎಲ್ಲ ಇರುತ್ತೆ. ಇನ್ ಡೀಟೇಲ್ ಆಗಿ ನೀವು ಓದ್ ತಿಳ್ಕೊಬಹುದು. ಇದ್ರಲ್ಲಿರೋ ಹೆಡ್ಡಿಂಗ್ಸ್ ಅಷ್ಟೇ ಹೇಳ್ತೀನಿ ನಿಮ್ಗೆ. ಇಡೀ ಪುಸ್ತಕನೇ ಓದ್ ಹೇಳಕ್ ಆಗೋದಿಲ್ಲ. ಇದ್ರಲ್ಲಿ ಏನಿದೆ ಅಂತ ಹೆಡ್ಡಿಂಗ್ಸ್ ಅಷ್ಟೇ ನಿಮ್ಗೆ ಹೇಳ್ಬಿಡ್ತೀನಿ. ಅವಾಗ ನಿಮ್ಗೆ ಒಂದು ಐಡಿಯಾ ಬರ್ಬೋದು, ಯಾಕೆ ಈ ತರ ಔಷಧಿನ ತಗೋಬೇಕು ಏನು ಅಂತ ನಿಮ್ಗೊಂದು ಐಡಿಯಾ ಬರ್ಬೋದು. ಇಲ್ಲಿ ನಾನು ಇವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಸ್ಪಾನ್ಸರು ಕೂಡ ಇಲ್ಲ, ಯಾವ್ದು ಇಲ್ಲ. ಇಲ್ಲಿ ಖುದ್ದಾಗಿ ನಾನು ತಗೊಂಡು ಯಾವ ರೀತಿ ಪಾಲಿಸಿದೀನಿ ಅದನ್ನ 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಹಂಚ್ಕೋತಾ ಇದ್ದೀನಿ ಅಷ್ಟೇ. ಇದನ್ನ ನೀವು ಮನ್ಸಲ್ಲಿ ಇಟ್ಕೊಳ್ಳಿ. ಏನ್ ಮೇಡಮ್ ಹಿಂಗೆಲ್ಲ ಮಾಡ್ತೀರಾ, ಹಿಂಗ್ ಪ್ರಮೋಟ್ ಮಾಡ್ತೀರಾ, ಆತರ ಎಲ್ಲ ಕಮೆಂಟ್ ಹಾಕೋದು ಬೇಡ ಸ್ನೇಹಿತರೆ. ಯಾಕಂದ್ರೆ 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮುಂಚೆ ಏನಾದ್ರು ತಗೋಬೇಕಂದ್ರೆ 4 ಕಡೆ ರಿಸರ್ಚ್ ಮಾಡ್ತೀನಿ, ನೋಡ್ತೀನಿ, ಎಲ್ಲ ಎಲ್ಲಿ ಸಿಗುತ್ತೆ ಸ್ನೇಹಿತರೆ ನಮ್ಗೆ. ಈಗ ಅಕ್ಕಪಕ್ಕದವರೇ ಮಾತಾಡ್ಸಲ್ಲ ನಿಮ್ಗೆ ಸರಿಯಾಗಿ, ಪಕ್ಕದಲ್ಲಿ ಯಾರಿದಾರಂತಾನೆ ಗೊತ್ತಾಗಲ್ಲ. ಬೆಂಗಳೂರು ಅಂತ ಸಿಟಿನಲ್ಲಿ, ಹಳ್ಳಿಲಾದ್ರೆ ಸ್ವಲ್ಪ ಜನ ಮಾತಾಡ್ಸ್ತಾರೆ, ನಾನು ಅಲ್ಲೋಗಿದ್ದೆ ಔಷಧಿ ತಗೊಂಡೆ ಹಿಂಗಾಯ್ತು ಅಂತ ಎಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ಯಾರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೇಳಿ? ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಎಲ್ಲ ನಾವು ಸರ್ಚ್ ಮಾಡ್ತೀವಿ. ಆದ್ರೆ ಸ್ಪಾನ್ಸರ್ಶಿಪ್ ಇದ್ರೆ ಅವ್ರು ಏನ್ ಹೇಳಿರ್ತಾರೋ ಅದನ್ನ ಹೇಳ್ಬೇಕಾಗುತ್ತೆ. ಇಲ್ಲಿ ನಾನೇ ಖುದ್ದಾಗಿ ನನ್ಗೇನ್ ಅನ್ನಿಸ್ತಾ ಇದೆಯೋ, ನಾನೇನ್ ಮಾಡಿದ್ದೀನೋ, ಏನ್ ಪಾಲಿಸಿದ್ದೀನೋ 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಫ್ಯಾಮಿಲಿಯಲ್ಲೂ ನಾನು ತುಂಬಾ ಜನಕ್ಕೆ ಸಜೆಷನ್ ಮಾಡಿದ್ದೀನಿ ಕೂಡ, ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ರಾತ್ರಿ ಇದು ಊಟ ತುಂಬಾನೇ ಸಿಂಪಲ್ ಸ್ನೇಹಿತರೆ. ಏನೋ ತಂದು ತಿನ್ಬೇಕು ಅಂತ ಏನಿಲ್ಲ. ಇಲ್ಲಿ ತಿನ್ನೋ ಅಕ್ಕಿ, ರಾಗಿ, ಜೋಳ ಇವೆಲ್ಲ ಏನಿದೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ಇಳಿಸ್ಕೋಬೇಕು. ಅಂದ್ರೆ 20% ಅಷ್ಟೇ ತಿನ್ಬೇಕು. ಆಕ್ಚುಲಿ ನಾವು ರೆಗ್ಯುಲರ್ ಆಗಿ ಅಷ್ಟೇ ಹಂಗ್ ತಿಂದ್ರೇನೆ ಆರೋಗ್ಯವಾಗಿರ್ತೀವಿ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್, ಅದ್ರಲ್ಲೂ ಸ್ವಲ್ಪ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಒಳ್ಳೇದು ಅಂತ ನಾ ಹೇಳ್ತೀನಿ. ಈಗ ಈ ಒಂದು 10 ಪಾಯಿಂಟ್ಸ್ ಇದೆ. ಅದೆಲ್ಲ ಸಪ್ಲಿಮೆಂಟ್ ಗಳ ಜೊತೆಗೆ ರುಚಿ ಹೆಚ್ಚು ಮಾಡ್ಕೊಳಕ್ಕೆ ಏನ್ ಮಾಡ್ಬೇಕು, ಲಿವರ್ ಬಂದ ಕಿಡ್ನಿ ಪೇಷಂಟ್ ಯಾವ ರೀತಿ ಔಷಧಿ ತಗೋಬೇಕು, ಆಮೇಲೆ ಸಪ್ಲಿಮೆಂಟ್ ನ ಹೆಂಗೆ ಸ್ಟೋರ್ ಮಾಡಿ ಇಡಬೇಕು, ಆಮೇಲೆ ಈ ಪೂರಕಗಳನ್ನ ನೀರಿನೊಂದಿಗೆ ಬೆರೆಸೋದು ಕಡ್ಡಾಯ ಅಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ದೇಹದ pH ಮಟ್ಟವನ್ನು ಸಮತೋಲನ ಮಾಡ್ಕೊಳ್ಳೋಕೆ ನಿಂಬೆಹಣ್ಣು ರಸನ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ತೀವ್ರ ಗ್ಯಾಸ್ಟ್ರಿಕ್ ಇರೋಂಥವ್ರು ಎಷ್ಟು ml ಗೆ ಎಷ್ಟು ನೀರು ಸೇರಿಸಬೇಕು ಅದನ್ನು ಹೇಳಿದ್ದಾರೆ. ಕ್ಯಾನ್ಸರ್ ಡಯಟ್ ಯಾವ ರೀತಿ ಇರಬೇಕು ಅದನ್ನು ಕೂಡ ಒಂದು ದೊಡ್ಡ ಇಷ್ಟು ಇನ್ಫಾರ್ಮೇಶನ್ ಇದೆ ಅಲ್ಲಿ. ಆಮೇಲೆ ಇಲ್ಲಿ QR ಕೋಡ್ ಕೂಡ ಇದೆ. QR ಕೋಡ್ ರೀಡ್ ಮಾಡ್ಕೊಂಡ್ರೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಕೂಡ ಬರುತ್ತೆ.
ಓಕೆನಾ. ಇದಿಷ್ಟು ಈ ಪೇಪರ್ ಅಲ್ಲಿ ಇರುವಂತದ್ದು. ಸ್ನೇಹಿತರೆ, ಈ ಪುಸ್ತಕದಲ್ಲಿ ಏನಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಒಂದು ಫಸ್ಟ್ ಪೇಜ್ ಅಲ್ಲಿ ಇಲ್ಲಿ ನೋಡಿ, ಈ ತರ ಒಂದು ಪೇಜ್ ಅಲ್ಲಿ ಇಲ್ಲಿ ಗುಣಪಡಿಸಲಾಗದ ಆರೋಗ್ಯ ಸಮಸ್ಯೆಗಳಿಗೆ ಆಹಾರ ಪದ್ಧತಿಯ ಸಲಹೆ, ಆಮೇಲೆ ಗಿಡಮೂಲಿಕೆ ಔಷಧಿಗಳು, ಆರೋಗ್ಯ ಪೂರಕಗಳ ಸೇವನೆ, ಈ ತರದಿಂದ ಅಂಗಾಂಗಗಳಿಗೆ ಕೋಶ ಪುನರುಜ್ಜೀವನ ಅಂತ ಹೇಳ್ತಾರಲ್ಲ. ಕೆಲವೊಬ್ಬರಿಗೆ ಅದೇ ಕೆಲವೊಂದು ಜೀವಕೋಶಗಳು ಡೆತ್ ಆಗಿ ಸಮಸ್ಯೆಗಳಾಗಿರ್ತಾವಲ್ಲ, ಅದನ್ನ ಮತ್ತೆ ಪುನರುಜ್ಜೀವನ ಮಾಡುವಂತದ್ದು, ಅದೇ ಇದು ಚಿಕಿತ್ಸೆ. ಆಮೇಲೆ ವೇದ ಸಾಹಿತ್ಯ, ಯೋಗ ಮತ್ತೆ ಆಹಾರ ಪದ್ಧತಿ ಆಧಾರಿತವಾಗಿರುವಂತಹ ಔಷಧಿಗಳು ಇದು ಅಂತ ಅವ್ರು ಹೇಳಿದ್ದಾರೆ. ಇದರಲ್ಲಿ ನಮಗ್ ಬೇಕಾಗಿರುವಂತದ್ದು ಅಂದ್ರೆ ಸಾಮಾನ್ಯ ಜನರಿಗೆ ಬೇಕಾಗಿರುವಂತದ್ದು ಏನು ಅದು ಮುಖ್ಯ. ಇದರಲ್ಲಿ ಪೂರ್ತಿ ಪುಸ್ತಕನ ನಾನು ಓದ್ ಹೇಳಕ್ ಆಗೋದಿಲ್ಲ. ನಿಮ್ಗೆ ಕೆಲವೊಂದು ನಿಮ್ಗೆ ಅನ್ಸಿರ್ಬೋದು, ಈಗ ಪ್ರತಿಯೊಬ್ರಿಗೆ ಒಂದೊಂದ್ ರೀತಿ ಸಮಸ್ಯೆ ಇರುತ್ತಲ್ವಾ, ನನ್ ಸಮಸ್ಯೆಗೆ ಅಲ್ಲಿ ಪರಿಹಾರ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು. ಸೊ ಅದಕ್ಕೆ ನಾನು ತೋರಿಸ್ತೀನಿ. ಇಲ್ಲಿ ನನಗೆ ಅವರು ಇಲ್ಲಿ ಟಿಕ್ ಮಾಡಿ ಕೊಟ್ಟಿದ್ದಾರೆ ಏನ್ ಪಾಲಿಸ್ಬೇಕು ಅಂತ ಹೇಳಿ. ಇಲ್ಲಿ ಈ ತರ ಹಿಂಗೆ ಟಿಕ್ ಮಾಡಿದ್ದಾರೆ ಏನ್ ಪಾಲಿಸ್ಬೇಕು ಏನು ಅಂತ ಹೇಳಿ. ಸೊ ಅದನ್ನ ನಾನು ನೋಡ್ಕೊಂಡಿದ್ದೀನಿ. ನಾವಲ್ಲಿ ಅಂದ್ರೆ ಹೇಗೆ ಬಳಕೆ ಮಾಡ್ಬೇಕು, ಇನ್ ಕೇಸ್ ನೀವು ಆಲೋಪತಿ ಔಷಧಿ ತಗೊಳ್ತಾ ಇದ್ರೆ ಅದನ್ನ ಹೇಗೆ ತಗೋಬೇಕು ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಡಯಾಬಿಟಿಕ್ ಇರೋರು ಯಾವ ರೀತಿ, ಆಮೇಲೆ ಊಟದ ಪ್ರೋಟೋಕಾಲ್ ಕೂಡ ಇದೆ ಇಲ್ಲಿ. ಈ ತರ ಊಟದ ಪ್ರೋಟೋಕಾಲ್ ಇದೆ, ಯಾವ ತರ ಔಷಧಿನ ಯಾವ ಟೈಮಲ್ಲಿ ತಗೋಬೇಕು, ಯಾವಾಗ ಊಟ ಮಾಡ್ಬೇಕು, ಸಾಯಂಕಾಲ ಯಾವ ಔಷಧಿ ತಗೋಬೇಕು, ಬೆಳಿಗ್ಗೆ ಯಾವ ಔಷಧಿ ತಗೋಬೇಕು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನಮ್ಗೆ ಟಿಕ್ ಮಾಡಿ ಕೊಟ್ಟಿರ್ತಾರೆ. ಓಕೆನಾ. ಸೊ ಇಲ್ಲಿ ಮೇನ್ ಇದು ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ ಅಂದ್ರೆ ನಿಷ್ಕ್ರಿಯ ಅಂಗಗಳಿಗೆ ಕೋಶ ಪುನರುತ್ಪಾದನೆ ಚಿಕಿತ್ಸೆ, ಅದರಲ್ಲಿ ಆಯುರ್ವೇದ ಅಂದ್ರೆ ಏನು, ಈ ಮಿರಾಕಲ್ ಡ್ರಿಂಕ್ಸ್ ಅಂದ್ರೆ ಏನು, ಪರಿಣಾಮಕಾರಿ ಚಿಕಿತ್ಸೆ ಹೇಗಾಗುತ್ತೆ, ಆಮೇಲೆ ಈ ಮಿರಾಕಲ್ ಡ್ರಿಂಕ್ಸ್ ಔಷಧಿಗೆ ಹೇಗೆ ಹೊಂದ್ಕೋಬೇಕು, ಈ ತರ ಎಲ್ಲ ಇದೆ ಒಂದು ಅಧ್ಯಾಯ. ಆತರ ಅಧ್ಯಾಯಗಳು ಸುಮಾರು ಅಧ್ಯಾಯಗಳಿದೆ ಇದರಲ್ಲಿ. ಆಮೇಲೆ ಈ ಚಿಕಿತ್ಸಾ ವಿಧಾನ ಹೇಗೆ, ಅದರಲ್ಲಿ BP ಸಮಸ್ಯೆ, ಹಲವಾರು ಸಮಸ್ಯೆಗಳು, ಎಲ್ಲ ಸಮಸ್ಯೆನೂ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ ಕಾಯಿಲೆ ಇದೆ ನೋಡಿ, ಎಲ್ಲ ಕಾಯಿಲೆ ಬಗ್ಗೆನೂ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಅಧ್ಯಾಯ 3 ಅಲ್ಲಿ ಗುಣಪಡಿಸಲಾಗದ ರೋಗಗಳ ತಡೆಗಟ್ಟೋದಿಕ್ಕೆ ಅಂತಾನೆ ಆಹಾರ ಪದ್ಧತಿ ಇದ್ರ ಬಗ್ಗೆ ಇದೆ. ಅಧ್ಯಾಯ 4ರಲ್ಲಿ ವಿವಿಧ ರೋಗಗಳಿಗೆ ವಿಭಿನ್ನ ಆಹಾರ, ಯಾವ್ಯಾವ ರೀತಿ ರೋಗಗಳಿಗೆ ಯಾವ್ಯಾವ ರೀತಿ ಆಹಾರ ತಗೋಬೇಕು ಅದು ಅಧ್ಯಾಯ 4ರಲ್ಲಿದೆ. ಆಮೇಲೆ ಅಧ್ಯಾಯ 4ರಲ್ಲೇ ಮತ್ತೆ ಸಬ್ ಹೆಡ್ಡಿಂಗ್ಸ್ ಇದಾವೆ. ಮೂತ್ರಪಿಂಡ ಸಮಸ್ಯೆಗೆ ಆಹಾರ ಪದ್ಧತಿ, ವಿಶೇಷ ಆಹಾರ ಪದ್ಧತಿ, ಅತ್ಯುತ್ತಮ ಆಹಾರ ಪದ್ಧತಿ, ಈ ರೀತಿ ಆಹಾರ ಪದ್ಧತಿಗಳು, ಯಾವ ರೀತಿ ಆಹಾರ ತಿನ್ಬೇಕು ಏನು. ಎಸ್ಪೆಷಲಿ ಸ್ನೇಹಿತರೆ, ಪುಸ್ತಕ ಪೂರ್ತಿ ಆಹಾರಗಳನ್ನ ಯಾವ ರೀತಿ ಸೇವಿಸಬೇಕು ಅದೇ ಇದರಲ್ಲಿ ಇರೋದು. ಆಮೇಲೆ 4ನೇದು ಕ್ಯಾನ್ಸರ್ಗೆ ಆಹಾರ ಪದ್ಧತಿ, ಕ್ಯಾನ್ಸರ್ ಹಂತ 1, 2, 3, 4 ಅವರಿಗೆಲ್ಲ ಯಾವ್ಯಾವ ರೀತಿ ಆಹಾರ ಸೇವಿಸಬೇಕು. ಆಮೇಲೆ ಅಧ್ಯಾಯ 5ರಲ್ಲಿ ಆರೋಗ್ಯಕರ ಆಹಾರಗಳು ಮತ್ತೆ ಪಾಕ ವಿಧಾನಗಳು ಇದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ಖಾದ್ಯಗಳನ್ನ ಮಾಡ್ಬೇಕು, ಅದನ್ನ ಹೇಗ್ ಮಾಡ್ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ಮತ್ತೆ ಸಬ್ ಹೆಡ್ಡಿಂಗ್ 22 ಹೆಡ್ಡಿಂಗ್ ಇದೆ ಸ್ನೇಹಿತರೆ. ಅದರಲ್ಲಿ ಅಂದ್ರೆ ಒಂದು ಏನ್ ಹೇಳೋದು, ಈ ಪುಸ್ತಕ ಮಿರಾಕಲ್ ಪುಸ್ತಕನೇ ಅಂತಾನೆ ಹೇಳ್ಬೋದು. ಇದು ಆರೋಗ್ಯಕ್ಕೆ ಒಂದು ಅತ್ಯದ್ಭುತವಾದ ಪುಸ್ತಕ ಇದಂತಾನೆ ಹೇಳ್ಬೋದು. ಆಮೇಲೆ ಅಧ್ಯಾಯ 6ರಲ್ಲಿ ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು, ಈಗ ಪೇಷಂಟ್ ಗಳಿಂದ ಕೆಲವೊಂದು ಪ್ರಶ್ನೆಗಳು ಬಂದಿರ್ತಾವ ನೋಡಿ, ಅದಕ್ಕೆ ಉತ್ತರಗಳು ಕೂಡ ಅಲ್ಲಿದೆ. ಆಮೇಲೆ ಅಧ್ಯಾಯ 7ರಲ್ಲಿ ಧ್ವನಿ ಹಾಗೂ ದೃಶ್ಯದಲ್ಲಿ ವ್ಯಾಖ್ಯಾನಿಸಲಾದ ಆಹಾರ ಮತ್ತು ಪಾಕ ವಿಧಾನದೊಂದಿಗೆ ಚಿಕಿತ್ಸಾ ವಿಧಾನಗಳು ಅಂತ ಹೇಳಿದ್ದಾರೆ. ಸೊ ಇಷ್ಟು ಅಧ್ಯಾಯ 7 ಇದೆ. ಕೆಲವೊಂದು ಅಧ್ಯಾಯದಲ್ಲಿ ಒಂದು 20 ಸಬ್ ಹೆಡ್ಡಿಂಗ್ ಗಳಿದಾವೆ. ಅದು ಕೂಡ ಎಷ್ಟು ಅತ್ಯದ್ಭುತವಾದ ಒಂದು ಹೆಡ್ಡಿಂಗ್ಸ್ ಗಳಂದ್ರೆ ಸ್ನೇಹಿತರೆ, ಎಕ್ಸಾಂಪಲ್ ಆಗಿ ನಿಮ್ಗೆ ನಾನು ಅಧ್ಯಾಯ 5ರಲ್ಲಿ ಹೇಳ್ತೀನಿ ನೋಡಿ. ಎಣ್ಣೆ ರಹಿತ ಮೀನಿನ ಆಹಾರ ಮಾಡ್ಕೊಳ್ಳೋದು ಹೇಗೆ, ಕೋಳಿ ಸಾರು ಮಾಡ್ಕೊಳ್ಳೋದು ಹೇಗೆ. ಈಗ ಚಿಕನ್ ತಿನ್ನೋರು ಇರ್ತೀರಾ, ಕಿಡ್ನಿ ಪೇಷಂಟ್ ಗಳಿಗೆ, ಆಮೇಲೆ ಕೆಲವೊಂದು ಪೇಷಂಟ್ ಗಳು ತಿನ್ನಬಾರ್ದು, ಆದ್ರೆ ಅದನ್ನ ಯಾವ ರೀತಿ ಮಾಡ್ಕೊಂಡು ತಿನ್ಬೇಕು ಅದು ಇದೆ. ತರಕಾರಿಗಳನ್ನ ಈಗ ಔಷಧಿಗಳು ಹಾಕಿ ಬೆಳೆದಿರ್ತಾರೆ, ತುಂಬಾ ಔಷಧಿ ಹೊಡೆದಿರ್ತಾರೆ, ಅದನ್ನ ತಂದು ಯಾವ ರೀತಿ ಸರಿಯಾಗಿ ಕ್ಲೀನ್ ಮಾಡ್ಕೊಂಡು ತಿನ್ಬೇಕು ಅವೆಲ್ಲ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ಪುಸ್ತಕನ ತಗೊಂಡ್ಬಂದು ನೀವು ಡೀಟೇಲ್ ಆಗಿ ನಿಮ್ಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಡೀಟೇಲ್ ಆಗಿ ಕುತ್ಕೊಂಡು ಓದ್ಕೋಬೇಕಂತ ನಾ ಹೇಳ್ತೀನಿ. ಓದ್ಕೊಂಡು ಅದ್ರ ಜೊತೆಗೆ ಔಷಧಿಗಳ ಜೊತೆಗೆ ಇದೊಂದು ಶೀಟ್ ಕೊಡ್ತಾರೆ. ಇದನ್ನು ಕೂಡ ನೀವು ನೀಟಾಗಿ ತಿಳ್ಕೊಂಡು ಔಷಧಿನ ತಗೊಂಡು ಆಹಾರ ಪದ್ಧತಿನ ಚೆನ್ನಾಗಿ ರೂಢಿ ಮಾಡ್ಕೊಂಡ್ರೆ ಯಾಕೆ ನಿಮ್ ಕಾಯಿಲೆ ವಾಸಿ ಆಗಲ್ಲ? ಖಂಡಿತ ವಾಸಿ ಆಗುತ್ತೆ. ಅಂದ್ರೆ ಆಯುರ್ವೇದ ಸ್ವಲ್ಪ ಲೇಟ್ ಆಗುತ್ತೆ ನಿಮ್ಗೆ ಇದು ಆಗೋದಿಕ್ಕೆ. ಆದ್ರೆ ಇದು ಏನ್ ಗೊತ್ತಾ ಸ್ನೇಹಿತರೆ,
ವಾತ ಪಿತ್ತ ಕಫ ಇರುವಂತಹ ದೇಹ ಒಂದೊಂದು ರೀತಿ ಬಿಹೇವ್ ಮಾಡುತ್ತೆ. ಒಬ್ಬೊಬ್ರು ದೇಹ ಒಂದೊಂದು ರೀತಿ ಇರುತ್ತೆ. ಕೆಲವರು ನನ್ಗೆ ಹುಷಾರಾಯ್ತು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಇನ್ ಕೆಲವರು ಇಲ್ಲ, ನನ್ಗೆ ವರ್ಕ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಿಧಾನ ಇರ್ಬೋದು. ಇನ್ ಕೆಲವರು ನನ್ಗೇನು ಚೇಂಜಸ್ ಆಗ್ತಾ ಇಲ್ಲ, ನಾನು ಬಿಟ್ಬಿಡ್ತೀನಿ ಅಂತ ಕೆಲವರು ಅರ್ಧಕ್ಕೆ ತಗೊಳೋದ್ ಬಿಟ್ಬಿಡ್ತಾರೆ ಔಷಧಿನ. ಸುಮಾರು ಆತರ ಸಮಸ್ಯೆಗಳನ್ನ ಮಾಡ್ಕೋತಾರೆ. ಆದ್ರೆ ಆಯುರ್ವೇದ ಹೇಗ್ ಗೊತ್ತಾ, ನೀವು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ, ಜೊತೆಗೆ ಪಥ್ಯ ಆಹಾರ ಮಾಡಿದ್ರೆ ಯಾವುದೇ ಔಷಧಿ ಆಗ್ಲಿ ಅದು ವರ್ಕ್ ಆಗ್ತವೆ ಅಂತಾನೆ ನಾ ಹೇಳ್ತೀನಿ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದರಲ್ಲಿ ಅಂತ ನಾ ಹೇಳಿದ್ದೀನಿ. ಅದಕ್ಕೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸು ಒಬ್ಬರ ದೇಹದ ಮೇಲೆ ಖಂಡಿತ ಪರಿಣಾಮ ಬೀರೇ ಬೀರುತ್ತೆ. ಒಂದಲ್ಲ ಒಂದು ಇಂಗ್ರೀಡಿಯೆಂಟ್ಸು ಖಂಡಿತ ಪರಿಣಾಮ ಬೀರೇ ಬೀರುತ್ತೆ. ಅದ್ರ ಜೊತೆಗೆ ಕಾಫಿ ಟೀ ಕೆಟ್ಟ ಚಟಗಳನ್ನ ನೀವು ಬಿಟ್ಬಿಟ್ರೆ ಅರ್ಧಕ್ಕರ್ಧ ಕಾಯಿಲೆ ವಾಸಿ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲು ನೀವು ಕಾಫಿ ಟೀ ಕುಡಿಯೋದು ಬಿಟ್ಬಿಟ್ರೆ, ಆಲ್ಕೋಹಾಲ್ ತಗೊಳೋದು ಬಿಟ್ಬಿಟ್ರೆ ಅರ್ಧ ಕಾಯಿಲೆ ವಾಸಿ ಆಗೋಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ನಾವೇ ಅಂತಾನೆ ಹೇಳ್ಬೋದು. ನಿಜವಾಗ್ಲು ಆಗುತ್ತೆ ಸ್ನೇಹಿತರೆ. ಒಂದು ವಾರ ನೀವು ಚಾ ಕಾಫಿ ಕುಡಿಯೋದು ಬಿಟ್ಬಿಟ್ರೆ ಆಮೇಲೆ ನಿಮ್ ದೇಹ ಚಾ ಕಾಫಿ ಬೇಕು ಅಂತ ಬಯಸೋದೇ ಇಲ್ಲ. ನಿಮ್ಮ ಮೈಂಡ್ ಆಗ್ಲೇ ಫಿಕ್ಸ್ ಆಗ್ಬಿಡುತ್ತೆ. ಸೊ ಆ ರೀತಿ ನೀವು ಮಾಡ್ಬೋದು. ಪಾಲಿಸೋದು ಏನು ಅಷ್ಟೊಂದು ಕಷ್ಟ ಅಲ್ಲ. ನಾವು ಫಿಕ್ಸ್ ಆಗ್ಬೇಕು, ನಮ್ಮ ಮೈಂಡ್ ಫಿಕ್ಸ್ ಮಾಡ್ಕೋಬೇಕು, ಮನಸ್ಸನ್ನ ಆತರ ಗಟ್ಟಿ ಮಾಡ್ಕೋಬೇಕು. ಈಗ ನೀವು ಅಲೋಪತಿಗೆ ಔಷಧಿ ತಗೊಂಡು ಫಟ್ ಅಂತ ನಿಮ್ಗೆ ಅದು ಏನು ವರ್ಕ್ ಮಾಡ್ಬಿಡುತ್ತಲ್ಲ, ಅದಕ್ಕೆ ರೂಢಿ ಆಗ್ಬಿಟ್ಟಿರ್ತೀವಿ ನಾವು. ಅಯ್ಯೋ ಇದೇನ್ ಕೆಲಸನೇ ಮಾಡ್ತಾ ಇಲ್ಲ ನನ್ಗೆ ಅಂತ ನಿಮ್ಗೆ ಅನ್ಸುತ್ತೆ. ಇದಿಷ್ಟೇ ಮರ್ಮ ಆಯುರ್ವೇದಕ್ಕೂ ಹಾಗೆ ಅಲೋಪತಿ ಔಷಧಿಗೂ. ಹಾಗಂತ ಅಲೋಪತಿ ಔಷಧಿ ಕೆಟ್ಟದಂತ ನಾ ಹೇಳ್ತಾ ಇಲ್ಲ. ಎಮರ್ಜೆನ್ಸಿಗೆ ನಮ್ಗೆ ಬೇಕೇ ಬೇಕು. ಈಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಸಡನ್ ಆಗಿ ನಾವು ಆಯುರ್ವೇದ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಕ್ ಆಗಲ್ಲ. ಅಲೋಪತಿಕ್ ಔಷಧಿಗಳು ಬೇಕು. ನೀವು ಅದ್ರ ಜೊತೆಗೆ ಈ ತರ ಆಯುರ್ವೇದ ಪದ್ಧತಿನ ರೂಢಿ ಮಾಡ್ಕೊಂಡ್ರೆ ಒಳ್ಳೆ ಆರೋಗ್ಯ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ನಿಮ್ಗೆ ಖಂಡಿತ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯಕರವಾದಂತಹ ರೆಸಿಪೀಸ್ಗಳಿಗೋಸ್ಕರ, ಆರೋಗ್ಯಕರವಾದಂತಹ ಇನ್ಫಾರ್ಮೇಶನ್ಗಳಿಗೋಸ್ಕರ ನನ್ನ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.